ಹಾಗಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಅಫಿಷಿಯಲ್ ಆಗಿರುವಂಥ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಜಡ್ಜಸ್ಗಳು ಯಾರ್ಯಾರು ಅಂತ. ಅದು ವಿನಯ್ ಗೌಡ, ಸಂಗೀತ ಶೃಂಗೇರಿ ಆ್ಯಂಡ್ ಚಂದನ್ ಶೆಟ್ಟಿ ಜೊತೆಗೆ ಶ್ರುತಿ ಅವರನ್ನು ಕೂಡ ಜಡ್ಜ್ ಆಗಿ ಇಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೀಸನ್ 1ಗೆ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಿಗ್ ಬಾಸ್ಗಿಂತ ಮುಂಚೆ ಒಂದು ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ ಒಂದು ಮಹಾ ಯುದ್ಧನೇ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಜಡ್ಜಸ್ಗಳು ಹೇಳ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಸ್ಟೇಜ್ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಆ್ಯಂಡ್ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ಕೂಡ ಇನ್ನೂ ನೋಡಬೇಕಾಗುತ್ತೆ. ಬಿಕಾಸ್ ಕೆಲವು ಕಂಟೆಸ್ಟೆಂಟ್ಗಳು ಅಂದರೆ ಬಿಗ್ ಬಾಸ್ 13ಗೆ ಹೋಗಲಿಕ್ಕೆ ಅಂತ ಏನು ಅಗ್ನಿ ಪರೀಕ್ಷೆ ನಡೀತಾ ಇದೆ, ಸೊ ಅದರಲ್ಲಿ ಕೆಲವರು ಭಾಗವಹಿಸಿ ರಿಜೆಕ್ಟ್ ಆಗಿ ಬಂದವರು ಕೆಲವೊಂದು ವೀಡಿಯೋಸ್ಗಳನ್ನ ಹಂಚ್ಕೊತಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗುವಂಥದ್ದು ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋ ಏನು ಬಂದಿದೆ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಜಡ್ಜಸ್ ಆಗಿ ಕಾಣಿಸ್ತಿರುವಂಥದ್ದು ಈ 4 ಜನ ವಿನಯ್ ಗೌಡ, ಸಂಗೀತ, ಚಂದನ್ ಶೆಟ್ಟಿ ಆ್ಯಂಡ್ ಶ್ರುತಿ ಅವರು. ಆ್ಯಂಡ್ ಆ ಒಂದು ಶೋನ ಹೋಸ್ಟ್ ಮಾಡ್ತಿರೋವಂಥದ್ದು ನಿರಂಜನ್ ದೇಶಪಾಂಡೆ ಅವರು. ಆ್ಯಂಡ್ ಇವತ್ತೇ ಕೂಡ ತೆಲುಗುದು ಕೂಡ ಒಂದು ಟೀಸರ್ ಪ್ರೋಮೋ ಅಪ್ಲೋಡ್ ಆಗಿತ್ತು. ಸೊ ಅದ್ರ ಬೆನ್ನಲ್ಲೇ ಕನ್ನಡದು ಕೂಡ ಬಂದಿದೆ ಅಂತಂದರೆ ಎಲ್ಲ ಭಾಷೆಯ ಬಿಗ್ ಬಾಸ್ಗಳು ಕೂಡ ಒಂದೇ ಟೈಮಲ್ಲಿ ಟೆಲಿಕಾಸ್ಟ್ ಆ್ಯಂಡ್ ಲಾಂಚ್ ಆಗ್ತವೆ ಅಂತಲೇ ಹೇಳ್ಬೋದು. ಅದು ಸೆಪ್ಟೆಂಬರ್ 6ನೇ ತಾರೀಕು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಬಿಗ್ ಬಾಸ್ 13 ಕಾವು ಹೆಚ್ಚಾಗ್ತಾನೆ ಇದೆ, ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ನನ್ನ ಗೊತ್ತಿರೋ ಪ್ರಕಾರ ಇಲ್ಲಿ ಕಾಮನ್ ಅಂತ ಬಂದಾಗ ಎಲ್ಲೋ ಕೆಲವೇ ಜನ ಇರ್ಬೋದು, ಕೆಲವೇ ಅನ್ನೋದಕ್ಕಿಂತ 1 ಅಥವಾ 2 ಇರ್ಬೋದು ಅಂತ ಅನಿಸುತ್ತೆ. ಇನ್ನು ಉಳಿದಂಗೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನು ತಮ್ಮ ಒಂದು ಹೆಸರನ್ನ ಮಾಡ್ಕೊಂಡಿದ್ದಾರೆ, ಅವರನ್ನೇ ಇಲ್ಲಿ ಕರೆಸಿರೋವಂಥದ್ದು ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಗಳು ಸ್ವಲ್ಪ ಜಾಸ್ತಿ ಜನ ಇರುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಅಗ್ನಿ ಪರೀಕ್ಷೆ ಆಗಸ್ಟ್ 16ರಿಂದ ಶುರು ಆಗುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಡೈಲಿ 9ವರೆಗೆ ಇರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 50ಕ್ಕಿಂತ ಜಾಸ್ತಿ ಜನ ಒಂದು ಕಂಟೆಸ್ಟೆಂಟ್ಗಳನ್ನು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನಲ್ಲಿ ಫಿಲ್ಟರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 50ರಿಂದ 30 ಆಗ್ತಾರೆ, 30ರಿಂದ 25 ಆಗ್ತಾರೆ, 25ರಿಂದ 4-5ಕ್ಕೆ ತಂದು ನಿಲ್ಲಿಸ್ತಾರೆ. ನನ್ನ ಪ್ರಕಾರ ಒಂದು 3ರಿಂದ 4 ಜನರನ್ನು ಈ ಒಂದು ಅಗ್ನಿ ಪರೀಕ್ಷೆಯಿಂದ ಡೈರೆಕ್ಟಾಗಿ ಬಿಗ್ ಬಾಸ್ 13ಗೆ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ತುಂಬ ಒಂದು ಸ್ಟೇಜಸ್ಗಳಿದ್ದಾವೆ, ಅದ್ರ ಬಗ್ಗೆ ಅಗ್ನಿ ಪರೀಕ್ಷೆನಲ್ಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಇಷ್ಟೇ, ಮುಂದಿನ ಸಿಗೋವರೆಗೂ